ಎಲ್ರಿಗೂ ನಮಸ್ಕಾರ. ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ಮುದ್ಗಲ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮುದ್ಗಲ ಮಹರ್ಷಿ ಬ್ರಹ್ಮಚರ್ಯದಲ್ಲಿದ್ದಾಗಲೇ ಎಲ್ಲ ವಿದ್ಯೆಗಳನ್ನು ಅಭ್ಯಾಸ ಮಾಡಿ ಬಹಳ ಬುದ್ಧಿವಂತ ಅನಿಸ್ಕೊಂಡ್ಬಿಟ್ಟಿದ್ದ. ಆಮೇಲೆ ಒಬ್ಬಳು ಹುಡುಗಿನ ಮದುವೆ ಮಾಡ್ಕೊಳ್ತಾನೆ, ಮಕ್ಕಳಾಗುತ್ತೆ. ಸಂಸಾರ ಸಮೇತನಾಗಿ ಅವನು ಕುರುಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಗೃಹಸ್ಥ ಧರ್ಮವನ್ನು ಪರಿಪಾಲಿಸ್ತಾ ಇರ್ತಾನೆ. ವ್ರತಾನುಷ್ಠಾನಗಳನ್ನೆಲ್ಲ ಮಾಡ್ತಾ ಭಾಳ ಸತ್ಯನಿಷ್ಠೆಯಿಂದ ಬಾಳ್ತಾ ಇರ್ತಾನೆ. ಅವನಿಗೆ ಹೊಟ್ಟೆ ಕಿಚ್ಚು ಅನ್ನೋದೇ ಇರಲಿಲ್ಲ, ಅಹಂಕಾರವೇ ಇಲ್ಲ, ಅವನಿಗೆ ವ್ಯಾಮೋಹಗಳು ಇರಲಿಲ್ಲ. ಸದಾ ಧ್ಯಾನದಲ್ಲೇ ನಿರಕ್ತನಾಗಿರ್ತಾನೆ. ಹೆಂಡತಿ ಮಕ್ಕಳನ್ನ ಪೋಷಿಸ್ಬೇಕಲ್ವ, ಅದಕ್ಕೋಸ್ಕರ ಒಂದಿಷ್ಟು ಪೈರು ಬೆಳೆ ಎಲ್ಲ ಆರಿಸ್ಕೊಂಡ್ಬಂದು ತಿಂತಕ್ಕಂತಹ ಜೀವನವನ್ನು ಅವಲಂಬಿಸ್ತಾರೆ. ಅವನಿಗೆ ಆಹಾರ, ನಿದ್ರೆ, ಸ್ತ್ರೀ ಸುಖ ಪ್ರಾಮುಖ್ಯವೆಂದು, ಅದು ಜೀವನವೆಂದು ಕನಸಿನಲ್ಲೂ ನೆನೆಸ್ಕೊಳ್ಳಿಲ್ಲ. ಅಷ್ಟಿದ್ರೂ ಕೂಡ ನೆನೆಯದೆ, ಅದನ್ನೆಲ್ಲ ನೆನೆಸ್ಕೊಳ್ಳದೆ ತ್ಯಾಗವೇ ಸಂಪತ್ತು, ಭೋಗ ಅನ್ನೋದು ಅವನು ರೋಗ ಅಂತ ತಿಳ್ಕೊಂಡ್ಬಿಟ್ಟಿದೆ. ತ್ಯಾಗವೇ ಸಂಪತ್ತು, ಭೋಗವೇ ರೋಗ ಅಂತ ತಿಳಿದುಕೊಂಡು ತಪೋನಿಷ್ಠೆಯೇ ಧರ್ಮ ಅಂತ ಅಂದ್ಕೊಂಡು ಆಚಾರ ವಿಚಾರಗಳ ನಿತ್ಯೋತ್ಸವ ಅಂತಲೂ ಉಪವಾಸ ವ್ರತದೀಕ್ಷೆಗಳೇ ಮಹಾಸುಖ ಅಂತ ನಾನು ಭಾವಿಸ್ತಾ ದೃಢ ನಿರ್ಧಾರದಲ್ಲಿ ತೊಡಗಿ ಪವಿತ್ರವಾದ ಜೀವನವನ್ನು ಕಳೀತಾ ಇರ್ತಾನೆ. ಅವನ ಹೆಂಡತಿ ಮಕ್ಕಳು ಕೂಡ ಅವ್ರಿಗೇನು ತೊಂದರೆ ಮಾಡೋದಿಲ್ಲ, ಅವನು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಅವರ ತತ್ವವನ್ನೇ ಅಳವಡಿಸ್ಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಇದಕ್ಕಿಂತ ಅದೃಷ್ಟ ಇನ್ನೊಂದಿಲ್ಲ ಅಂತ ನಂಬಿಕೊಂಡು ಸಂತೋಷದಿಂದ ಆ ಮಹಾತ್ಮನ ವ್ರತಪಾಲನೆ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಹೀಗೆ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಹೆಂಡತಿ ಮಕ್ಕಳ ಸಹಕಾರ ನಡೆಸೋದು ಎಲ್ರಿಗೂ ಸಿಗೋಂಥ ಮಾತಲ್ಲ, ಅದು ಅದೃಷ್ಟ ಅಲ್ಲ. ಅದಕ್ಕೆಂದರೆ ಗಂಡನಿಗೆ ಇಷ್ಟ ಆದರೆ ಹೆಂಡತಿಗೆ ಇಷ್ಟ ಇರಲ್ಲ, ಹೆಂಡತಿಗೆ ಇಷ್ಟ ಆದರೆ ಗಂಡನಿಗೆ ಇಷ್ಟ ಇರೋದಿಲ್ಲ, ಬರೀ ಭಾಳ ತೊಂದರೆಗಳೇ ಇರುತ್ತೆ. ಆದರೆ ಇಲ್ಲಿ ಹಾಗಾಗಲಿಲ್ಲ, ಎಲ್ಲರೂ ಕೂಡ ಅವನಿಗೆ ಸಪೋರ್ಟ್ ಮಾಡಿದ್ರು. ಯಾರೂ ಕೂಡ ಮಾತಿಗೆ ಎದುರಾಡ್ತಿರಲಿಲ್ಲ. ಮಗ ಕೂಡ ಮಾತಿಗೆ ಎದುರಾಡ್ತಿರ್ಲಿಲ್ಲ, ಅವನ ಆಜ್ಞೆಯನ್ನು ಪಾಲಿಸ್ತಾ ಇದ್ದ. ಹೆಂಡತಿ ಕೂಡ ಹಾಗೇ ಇತ್ತು. ಮುದ್ಗಲ ಮುನಿ ಹೀಗೆ ಚೆನ್ನಾಗಿ ತಪಸ್ಸು ಮಾಡಿಕೊಂಡಿದ್ದಾಗ ಒಂದು ಪಾಡ್ಯದಿಂದ ಪ್ರಾರಂಭ ಮಾಡಿ 14 ದಿವಸ ಒಂದೊಂದು ಕಾಳನ್ನು ಆರಿಸಿ ರಾಶಿ ಹಾಕ್ತಾ ಇದ್ದ. ಒಂದು ಕೊಳಗ ತುಂಬ ಧಾನ್ಯ ಶೇಖರಿಸಿದ ನಂತರ ಒಂದು ಪರ್ವ ದಿನ ಅಡುಗೆ ಮಾಡಿಸ್ತಿದ್ದ, ಅತಿಥಿಗಳಿಗೆ ಉಣಬಡಿಸ್ತಕ್ಕಂಥದ್ದು. ನಂತರ ಮಿಕ್ಕ ಅನ್ನ ತಾನು ತಿಂದ್ಕೊಂಡು ತನ್ನ ಹೆಂಡತಿ ಮಕ್ಕಳಿಗೂ ಕೊಟ್ಟು ಹೀಗೆ ಜೀವನ ನಡೆಸ್ತಾ ಇದ್ದ. ಈಶ್ವರನ ಧ್ಯಾನ ಮಾಡ್ತಾ ಇದ್ದ. 15 ದಿನಕ್ಕೊಂದ್ಸರಿ ಉಪವಾಸ ದೀಕ್ಷೆಯನ್ನು ತೆಗೆದುಕೊಂಡು ಭೋಜನವನ್ನು ಮಾಡ್ತಿದ್ದ. ಋಷಿ ಮುಖದಲ್ಲಾಗಲಿ, ಅವನ ಹೆಂಡತಿ ಮಕ್ಕಳ ಮುಖದಲ್ಲಾಗಲಿ ಅಯ್ಯೋ ನಮಗೆ ಏನು ಸಾಕಾಗಲ್ವಲ್ಲ ಅನ್ನೋ ಒಂದು ಭಾವನೆಯೇ ಇರಲಿಲ್ಲ. ಆಹಾರಕ್ಕಾಗಿ ಬದುಕೋದಲ್ಲ, ಬದುಕುವ ಸಲುವಾಗಿ ಆಹಾರ ಅವಶ್ಯ ಅಂತ ನಂಬುದವರು ಇವರು. ಇಂತಹ ಮಹೋನ್ನತವಾದ ಅರ್ಥವೆಂಬ ಧರ್ಮಕ್ಕೆ ಇವರೇ ಉತ್ತಮ ನಿದರ್ಶನವಾಗಿ ಬಾಳ್ತಾರೆ. ಇಂತಹ ವ್ಯಕ್ತಿ ಒಬ್ಬನಿದ್ರೂ ಸಾಕಲ್ವೇ ಸಕಲ ಲೋಕಗಳನ್ನು ಉದ್ಧಾರ ಮಾಡಲಿಕ್ಕೆ. ಹೀಗೆ ಕಾಲ ಕಳೀತಿರ್ಬೇಕಾದ್ರೆ ಒಂದು ದಿವಸ ದುರ್ವಾಸ ಮುನಿ ಬರ್ತಾರೆ. ದಿಗಂಬರನಾಗಿರ್ತಾರೆ. ಬುದ್ಧಿ ಒಳಗಾಗದ ಅವನು ಅಸಹ್ಯಕರವಾಗಿ ಕಂಡು ಬರ್ತಾನೆ. ಹೇಗೆಂದರೆ ದುರ್ವಾಸ ಬಂದಾಗ ಒಳ್ಳೆ ಹುಚ್ಚು ಥರ ಬುದ್ಧಿಭ್ರಮಣೆಗೊಳಗಾಗಿ ಒಳ್ಳೆ ಕಿಟ್ಟರ ಕಾಣಿಸ್ತಾ ಇರ್ತಾನೆ. ಅವನ ಮುಖ ಸುಕ್ಕುಗಟ್ಟಿ ಸಡಿಲವಾಗಿರುತ್ತೆ. ಬಹಳ ದಿನದಿಂದ ಆಹಾರ ಇಲ್ಲದೆ ಉಪವಾಸದಲ್ಲಿ ಒಣಕೊಂಡು ಹೋಗಿರ್ತಾನೆ. ಹೊಟ್ಟೆಗೆ ಹಿಟ್ಟಿಲ್ಲ, ಹಸಿವು ಬಾಧೆ ಜಾಸ್ತಿ ಇರುತ್ತೆ. ಹೇ ರಾಮಚಂದ್ರ, ನನಗೆ ಅನ್ನ ಬೇಕಪ್ಪ, ಅನ್ನ ಅಂತ ಕೂಗ್ತಾ ಇರ್ತಾನೆ. ಇಂತಹ ಪರಿಸ್ಥಿತಿ ಬಂದಿರತಕ್ಕಂಥ ಆ ಮುನಿಯನ್ನು ನೋಡಿ ಮುದ್ಗಲನಿಗೆ ಚೂರು ಜುಗುಪ್ಸೆ ಆಗಲಿಲ್ಲ. ಹೆಂಡತಿ ಮಕ್ಕಳು ಸಹಿತನಾಗಿ ಭಯಭಕ್ತಿಗಳಿಂದ ಮುನಿಗೆ ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನು ಮಾಡ್ತಾನೆ. ಮುನಿಯನ್ನು ದರ್ಭಾಸನದಲ್ಲಿ ಕೂರಿಸಿ ಅವನು ಕೂತ್ಕೊಂಡ ನಂತರ ತಾನೂ ಹತ್ತದಲ್ಲಿ ಕೂತ್ಕೊಳ್ತಾನೆ. ಮುದ್ಗಲನ ಸತೀಮಣಿ ಬೀಸಂಗೆಯಿಂದ ಬೀಸ್ತಾ ಇರ್ತಾಳೆ. ದುರ್ವಾಸನ ಅಡಿತಾವರಗಳನ್ನು ಮೆಲ್ಲನೆ ಒತ್ತುತ್ತಾ ಅನೇಕ ವಿಧವಾದ ಸೇವೆಗಳನ್ನು ಮಾಡ್ತಾನೆ. ದುರ್ವಾಸನಿಗೆ ಮುದ್ಗಲನ ಉಪಚಾರಗಳು ಸಹಿಸಲಿಕ್ಕಾಗಲಿಲ್ಲ. ಇಷ್ಟು ಮಾಡೋಳಿಗೆ ಸಹಿಸಲಿಲ್ಲ. ಮೊದಲೇ ಅವನು ಕೋಪಿಷ್ಟ. ಅವನು ಸಿಡಿಮಡಿಗೊಳ್ಳುತ್ತಾ ಗಾಳಿ ಹಾಕೋದು, ಈ ಪಾದ ಸೇವೆಗಳು ನನಗ್ಯಾಕೆ,
ಆಹಾರಕ್ಕಾಗಿ ಪರಿತಪಿಸಿ ಸಾಯ್ತಾ ಇದ್ದೀನಿ, ಅನ್ನ ನೀಡಿ ನನ್ನನ್ನು ರಕ್ಷಿಸಿ ಅಂತ ಕೇಳ್ತಾನೆ. ಆಗ ಅಂದು ಹಬ್ಬದ ದಿನ, ಪರ್ವದಿನವಾಗಿರುತ್ತೆ. 15 ದಿನಗಳಿಂದ ಆರಿಸಿ ಜೋಪಾನ ಮಾಡಿ ಧಾನ್ಯವನ್ನು ಕುಟ್ಟಿ ಅಡುಗೆ ಮಾಡಿ ಇನ್ನೇನು ಕುಟುಂಬದವರೆಲ್ಲರೂ ಉಣ್ಣಬೇಕು. ಆ ಸಮಯಕ್ಕೆ ಸರಿಯಾಗಿ ಈ ಅತಿಥಿ ಮಹಾಶಯ ಬಂದಿದ್ದಾನೆ. ಮುದ್ಗಲ ಬಹಳ ಸಂತೋಷವಾಗಿ ಭಕ್ತಿಯಿಂದ ಊಟ ಬಡಿಸಿ ಆದರವನ್ನು ತೋರಿ, ಮಹಾತ್ಮ, ನಿನ್ನಂತಹ ಮಹಾನುಭಾವ ನನ್ನ ಮನೆಗೆ ಅತಿಥಿಯಾಗಿ ಬಂದಿರೋದು ನನ್ನ ಪೂರ್ವ ಜನ್ಮದ ಸುಕೃತ್ವೇ ಸರಿ ಅಂತ ಕೊಂಡಾಡ್ತಾರೆ. ದುರ್ವಾಸ ಇದ್ದು ಬದ್ದ ಅಡುಗೆ ಏನೇನು ಹಾಕಿರ್ತಾನೋ ಅಷ್ಟೂ ತಿಂದು ಮುಗಿಸಿ ಮಿಕ್ಕ ಅನ್ನದ ಅಗುಳನ್ನು ಅಲ್ಲಲ್ಲಿ ನೆಲದ ಮೇಲೆ ಬಿಸುಟಿ ರೋಷಾವೇಶ ತೋರುತ್ತಾ ಹೊರಟು ಹೋಗ್ತಾನೆ. ಈ ವಿಧವಾಗಿ ಪ್ರತಿಯೊಂದು ಪರ್ವ ದಿವಸದಲ್ಲಿಯೂ ದುರ್ವಾಸ ಬರೋದು ಯಥಾ ಪ್ರಕಾರ ಒಂದಗಳ ಅನ್ನವನ್ನು ಯಾರಿಗೂ ಮೀಸಲು ತಿಂದು ಹೋಗೋದು ಬರ್ತಾ ಇರ್ತಾರೆ. ಪ್ರತಿ ಪರ್ವಕ್ಕೂ ಬರ್ತಾ ಇರ್ತಾನೆ. ಹೀಗೆ ದುರ್ವಾಸ 6 ಪರ್ವ ದಿನಗಳು ತಪ್ಪದೇ ಬಂದು ಮುದ್ಗಲನ ಆತಿಥ್ಯವನ್ನು ಸ್ವೀಕರಿಸ್ತಾನೆ. ಬಹಳ ದಿವಸಗಳಿಂದ ಒಂದು ತುತ್ತು ಅನ್ನವಾದರೂ ಮನೆಯಲ್ಲಿ ಯಾರಿಗೂ ಇಲ್ಲ. ಮುದ್ಗಲಂಗಾಗಲಿ ಅವನ ಹೆಂಡತಿ ಮಕ್ಕಳಿಗಾಗಲಿ 3 ಜನನು ಉಪವಾಸದಿಂದ ಬಳಲಿದ್ರು ಕೂಡ ಒಂಚೂರು ದುರ್ವಾಸನಲ್ಲಿ ನಿರಾಕರಣೆ ಅಗೌರವ ತೋರಿಸದೆ ಮುನಿಯ ಮನಸ್ಸು ಅರಳೋ ಹಾಗೆ ಎಲ್ಲ ಉಪಚಾರಗಳನ್ನು ಮಾಡ್ತಿರ್ತಾರೆ. ಇವರಲ್ಲಿ ಏನಾದರೂ ನಾನು ಕುಂದನ್ನು ಎಣಿಸ್ಬೇಕು, ಇವ್ರ ತಪ್ಪನ್ನು ಹುಡುಕಬೇಕು ಅಂತ ಭಾಳಷ್ಟು ಪ್ರಯತ್ನ ಪಟ್ಟರೂ ಕೂಡ ದುರ್ವಾಸನಿಗೆ ಸಾಧ್ಯ ಆಗಲಿಲ್ಲ. ಮುದ್ಗಲನ ಮತ್ತು ಅವನ ಪರಿವಾರದವರ ಭಕ್ತಿ, ಶ್ರದ್ಧೆ, ಸೇವಾ, ಕೈಂಕರ್ಯ ಎಲ್ಲ ಅವ್ರು ತೋರಿಸಿರ್ತಕ್ಕಂಥ ಗೌರವ ಎಲ್ಲ ನೋಡಿ ಅವರ ಕ್ಷಮಾಗುಣವನ್ನು, ನಿರ್ಮಲವಾದ ಅವರ ನಡವಳಿಕೆಯನ್ನು ನಿಜವಾಗ್ಲೂ ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆ ಮಹಾಕೋಪಿಷ್ಟ ದುರ್ವಾಸನಿಗೆ ಭಾಳ ಆಶ್ಚರ್ಯ ಆಗೋಗುತ್ತೆ, ಭಾಳ ಸಂತೋಷವೂ ಉಂಟಾಗುತ್ತೆ. ಅವನು ಭಾಳ ಪ್ರೀತಿಯಿಂದ ಮುದ್ಗಲನನ್ನು ಕರೆದು, ಮುನೀಂದ್ರ, ನಿನ್ನಂತಹ ದಾನಶೀಲನನ್ನು ನಾನು ಇದುವರೆಗೂ ಕಂಡು ಕೇಳಲಿಯೇನಪ್ಪ. ಸತ್ವಗುಣ ಸಂಪನ್ನನಾಗಿರ್ತಕ್ಕಂಥ ನೀನು ಸಾಧು ಸಂತರಿಗೆ ವಿಧೇಯನಾಗಿದ್ದೀಯಾ. ಪುಣ್ಯಾತ್ಮನಾದ ನೀನು ನಾನು ಮಾಡಿರ್ತಕ್ಕಂಥ ಕಷ್ಟಗಳನ್ನು ಲೆಕ್ಕಿಸದೆ, ಮನಸ್ಸಿನಲ್ಲಿ ಸ್ವಲ್ಪವಾದರೂ ಅಸಹ್ಯ ಪಡದೆ, ನಿಂದಾ ವಾಕ್ಯಗಳನ್ನಾಡಿ ನನ್ನನ್ನು ಅವಮಾನಿಸದೆ, ಮುನಿಸು ತೋರದೆ, ಬಳಲದೆ ನನ್ನಲ್ಲಿ ಕೃತ್ರಿಮವಿಲ್ಲದ ಭಕ್ತಿಯನ್ನು ತೋರಿದೆ. ಸಜ್ಜನರಿಂದ ಕೀರ್ತಿಸಬಹುದಾಗಿರ್ತಕ್ಕಂತಹ ಅನ್ನದಾನ, ಸತ್ಯ, ಧೈರ್ಯ, ಶಮದಮಾದಿಗಳು, ಇತರರಿಂದ ದಾನ ಪಡೆಯದಿರ್ತಕ್ಕಂತಹ ಪ್ರತೀಕ್ಷೆ ಇವೆಲ್ಲ ನಿನಗೆ ಅಷ್ಟೈಶ್ವರ್ಯಗಳಾಗಿವೆ. ಮನುಷ್ಯನಾಗಿ ಯಾವಾಗಲೂ ರುಚಿ ನಾಶಿಸುತ್ತೆ, ಆದರೆ ತಾಳ್ಮೆ, ರುಜುತ್ವ, ಶಮ ಈ ಗುಣಗಳು ಹಸಿವು ಬಾಧೆಯನ್ನು ದೂರ ತಳ್ಳುತ್ತೆ. ಹಸಿವು ತೃಷೆಯಲ್ಲಿ ಅಧೀನನಾಗದ ನೀನು ಜೀವನಾಧಾರವಾಗಿರ್ತಕ್ಕಂಥ ಆಹಾರವನ್ನು ಅತಿಥಿ ಸೇವೆಗಾಗಿ ತ್ಯಾಗ ಮಾಡಿದ್ದೀಯೇ. ಪ್ರಾಣದಾಶಿಯುಳ್ಳದ ನಿನ್ನಂತಹ ಮಹಾತ್ಮನು ಬೇರೆ ಯಾರು ತಾನೇ ಇರಲು ಸಾಧ್ಯ. ಪ್ರತಿಯೊಬ್ಬರೂ ತನ್ನ ಬದುಕನ್ನು ತಾನು ಕಟ್ಟಿಕೊಳ್ಳುವನೇ ವಿನಃ ಅನ್ಯರ ಚಿಂತೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ರಲ್ಲಿ ಇಂದ್ರಿಯಗಳನ್ನು ನಿಗ್ರಹಿಸುವ ಧರ್ಮವೇ ತಪಸ್ಸು ಅಂತ ತಿಳಿದುಕೊಂಡು ಹೇಳ್ತಾರೆ ಹಿರಿಯರು. ಅಂತಹ ತಪೋನಿಷ್ಠೆಯನ್ನು ನಾನು ಕಾಣ್ತಿದ್ದೀನಿ. ನನಗೆ ಪರಮ ಪ್ರೀತಿ ಉಂಟಾಗಿದೆ. ಪುಣ್ಯ ಲೋಕಗಳೆಲ್ಲವೂ ನಿನಗೆ ಕರ್ತಲಾಮಲಕವಾಗುತ್ತೆ. ಪ್ರಸಿದ್ಧಿಯಾದ ನಿನ್ನ ತಪೋವೈಭವವನ್ನು ಮೆಚ್ಚುವ ದೇವತೆಯರು ಸಶರೀರರಾಗಿ ಸ್ವರ್ಗಲೋಕ ಸೇರಲು ನಿನ್ನನ್ನು ದಿವ್ಯ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ. ನಿನಗೆ ಒಳ್ಳೆಯದಾಗಲಿ, ನಾನಿನ್ನು ಹೋಗಿ ಬರ್ತೀನಿ ಅಂತ ಹೇಳಿ ದುರ್ವಾಸ ಆಶೀರ್ವಾದ ಮಾಡಿ ಹೊರಡ್ತಾನೆ. ಸ್ವಲ್ಪ ಸಮಯದಲ್ಲೇ ಹಂಸ ಪಕ್ಷಿಗಳು, ಸಾರಸ ಪಕ್ಷಿಗಳಿಂದ ಕೂಡಿರ್ತಕ್ಕಂತಹ, ಪುಷ್ಪಮಾಲಿಕೆಗಳಿಂದ ಅಲಂಕೃತವಾಗಿರ್ತಕ್ಕಂತಹ ಇಚ್ಛೆ ಇದ್ದಲ್ಲಿಗೆ ಪ್ರಯಾಣಿಸ್ತಕ್ಕಂಥದ್ದು ಆದ ಒಂದು ದಿವ್ಯ ವಿಮಾನದಲ್ಲಿ ಕುಳಿತು ಒಬ್ಬ ದೇವದೂತ ಬರ್ತಾನೆ. ಮುನಿಯನ್ನು ಸಮೀಪಿಸಿ, ಹೇ ಮುನೀಂದ್ರ, ನಿನ್ನ ಪುಣ್ಯ ಪರಿಪಾಕದಿಂದ ಸಶರೀರನಾಗಿ ನಿನ್ನ ಕೈಲಾಸಕ್ಕೆ ಹೋಗ್ತಕ್ಕಂಥ ಫಲ ನಿನಗೆ ಲಭ್ಯ ಆಗಿದೆ. ನಿನ್ನೆಯ ಸಚ್ಚರಿತೆಗೆ ಮೆಚ್ಚಿದ ದೇವೇಂದ್ರ ಎಲ್ಲ ದೇವತೆಗಳ ಅಭಿಮಾನದಿಂದ ನಿನ್ನನ್ನು ಈ ವಿಮಾನದಲ್ಲಿ ಕರೆತರಲು ನನ್ನನ್ನು ಕಳಿಸಿದ್ದಾನೆ. ಇಂತಹ ಮಹಾಭಾಗ್ಯವನ್ನು ಹೊಂದುವುದು ಮಾನವರಿಗೆ ಅಪರೂಪವೇ ಸರಿ. ಆದ್ದರಿಂದ ಸಂತೋಷಚಿತ್ತನಾಗಿ ನಿನ್ನ ಪತ್ನಿ ಪುತ್ರರ ಸಮೇತ ಈ ವಿಮಾನವನ್ನು ಹತ್ತಿ ಅಮರಪದ ಸೌಖ್ಯವನ್ನು ಅನುಭವಿಸುವವನಾಗು ಅಂತ ಹೇಳಿ ನುಡಿತಾನೆ. ದೇವದೂತನ ಮಾತನ್ನು ಹೇಳಿ ಮುದ್ಗಲ ಹೇಳ್ತಾನೆ, ಮಹಾತ್ಮ, ನಿನ್ನ ದರ್ಶನದಿಂದ ನಾನು ಪುನೀತನಾಗಿದ್ದೇನೆ. ಮಧುರವಾದ ನಿನ್ನ ನುಡಿಗಳು ನನ್ನ ಹೃದಯದಲ್ಲಿ ಅಮೃತ ಸಿಂಚನೆಯಾದಂತೆ ಪ್ರಮೋದ ನೀಡಿದೆ. ನಿನ್ನ ನಮಸ್ಕಾರ. ಪ್ರತಿದೀಕ್ಷೆಯ ತತ್ಪರಾದ ನನ್ನನ್ನು ಈ ಭೂಲೋಕವನ್ನು ಬಿಟ್ಟು ನಿಮ್ಮ ಲೋಕಕ್ಕೆ ಹೋದಾಗಿ ಆಹ್ವಾನ ನೀಡಿರ್ತಕ್ಕಂಥ ದೇವೇಂದ್ರಗಳಿಗೆ ಎಲ್ಲರಿಗೂ ಕೂಡ ನನಗೆ ನನ್ನ ಒಂದು ನಮಸ್ಕಾರ. ಆದರೆ ನಿಮ್ಮ ಲೋಕದ ವಿವರವನ್ನು ಕುರಿತು ನನಗೆ ಹೇಳು. ಈ ಭೂಲೋಕಕ್ಕಿಂತಲೂ ಆ ನಿಮ್ಮ ಲೋಕದಲ್ಲಿ ವಿಶೇಷಗಳಿದ್ದ ಪಕ್ಷದಲ್ಲಿ ನಾನು ಅಲ್ಲಿಗೆ ಬರ್ತೀನಿ ಖಂಡಿತ. ನಿಮ್ಮಂತಹ ಸತ್ಪುರುಷರೊಳಗೆ ಸ್ನೇಹ 7 ಜನ್ಮದಿಂದ ಅಂಟೋದು. ಆದ್ದರಿಂದ ನಿಮ್ಮ ಲೋಕದಲ್ಲಿರ್ತಕ್ಕಂಥ ಗುಣಗಳನ್ನು ಹಾಗೂ ಲೋಪದೋಷಗಳನ್ನು ವಿಶದವಾಗಿ ಹೇಳು ಅಂತ ಕೇಳಿದಾಗ ದೂತ ಹೇಳ್ತಾನೆ, ಋಷೀಂದ್ರ, ನಿಮ್ಮ ಭೂಲೋಕಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಅಮರಲೋಕ ಅತ್ಯಂತ ಪವಿತ್ರತೆಯನ್ನು ಹೊಂದಿ ಮನೋಹರವಾಗಿ
ವಿರಾಜಿಸಿದೆ. ಅಲ್ಲಿ ಮನುಷ್ಯರಿಗೆ ಪ್ರವೇಶವಿಲ್ಲ. ಮಹಾ ತಪಸ್ವಿಗಳು, ಮಹಾಯಜ್ಞಗಳನ್ನು ಮಾಡಿದವರು, ಉತ್ತಮೋತ್ತಮರು, ಜಿತೇಂದ್ರಿಯರು, ಸತ್ಯವ್ರತದಲ್ಲಿರ್ತಕ್ಕಂಥವರು, ಸಮದೃಷ್ಟಿಯುಳ್ಳವರು, ದಾನ ಧರ್ಮಗಳನ್ನು ಮಾಡಿದವರು, ರಣಶೂರರು ಅಲ್ಲಿ ಸಂತೋಷದಿಂದ ಇದ್ದಾರೆ. ಇನ್ನು ಅಪ್ಸರಸೆಯರು, ಸಾಧ್ಯರು, ದೇವರ್ಷಿಗಳು, ಮರುತ್ತರು, ವಸುಪ್ರಮುಖರು ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಇಲ್ಲಿ ವಾಸಿಸ್ತಾ ಇದ್ದಾರೆ. 30 ಯೋಜನೆಗಳ ವಿಸ್ತೀರ್ಣತೆ ಹೊಂದಿರತಕ್ಕಂತಹ ಮಹಾಮೇರು ಪರ್ವತ ಶಿಖರದಲ್ಲಿ ನಂದನವನವೇ ಮೊದಲಾದ ಸುಂದರ ಉದ್ಯಾನವನಗಳು ಪುಣ್ಯಾತ್ಮರಿಗೆ ವಿಹಾರ ಪ್ರದೇಶಗಳಾಗಿ ರಾರಾಜಿಸ್ತಾ ಇವೆ. ಆ ಲೋಕದಲ್ಲಿ ಹಸಿವು ದೃಶ್ಯಗಳ ಬಾಧೆ ಇಲ್ಲ, ಶೀತೋಷ್ಣಗಳ ಪೀಡನೆ ಇಲ್ಲ, ಜರಾರೋಗ ವೃದ್ಧಾಪ್ಯಗಳ ವೇದನೆ ಇಲ್ಲ. ಸರ್ವೇಂದ್ರಿಯ ಸೌಖ್ಯಕರವಾಗಿರ್ತಕ್ಕಂತಹ ಪುಣ್ಯಲೋಕಕ್ಕೆ ವಿಧಿನಿಯಾಮಕದಿಂದ ಪುಣ್ಯ ಪರಿಪಕ್ವತೆಗಳಿಂದ ಮಹಾತ್ಮರು ಮಾನುಷ ಶರೀರ ಬಿಟ್ಟು ತೇಜೋಮಯವಾಗಿರ್ತಕ್ಕಂಥ ದಿವ್ಯ ದೇಹ ಪಡೆದು ಎಂದಿಗೂ ಬಾಡಿ ಹೋಗುವಂತಹ ಪುಷ್ಪಮಾಲಿಕೆಗಳನ್ನು ಧರಿಸಿ ದಿವ್ಯ ವಸ್ತ್ರಗಳಿಂದ ಪರಿಶೋಭಿತರಾದವರನ್ನು ಕನಕಮಯ ವಿಮಾನಗಳಲ್ಲಿ ಕೂಡಿಸಿಕೊಂಡು ದೇವದೂತರು ಆ ಸ್ವರ್ಗಲೋಕಕ್ಕೆ ಕರೆದೊಯ್ತಾರೆ. ಅದನ್ನು ಇಂದ್ರಲೋಕ ಅಂತ ಕರೀತಾರೆ. ಅಲ್ಲಿ ಶೋಕ ಮೋಹ ಯಾವುದೂ ಇಲ್ಲ, ಶ್ರಮ ಇಲ್ಲ, ಆಯಾಸ ಇಲ್ಲ, ಎಲ್ಲ ಸೌಖ್ಯಗಳನ್ನು ಅನುಭವಿಸತಕ್ಕಂಥವರಾಗಿರ್ತಾರೆ. ಅದರ ಮೇಲೆ ಬ್ರಹ್ಮಲೋಕ ವಿರಾಜಿಸ್ತಾ ಇದೆ. ಅಲ್ಲಿ ಶೋಕ ಅನ್ನೋದೇ ಇಲ್ಲ, ಅತ್ಯಂತ ಪ್ರಕಾಶಮಾನವಾಗಿ ಕಂಗೊಳಿಸ್ತಾ ಇದೆ. ಬ್ರಹ್ಮಲೋಕವೇ ಒಂದು ಬೆಳಕು. ಆದ್ದರಿಂದ ಸೂರ್ಯ ಚಂದ್ರಾದಿಗಳ ಪ್ರಮೇಯವೇ ಇಲ್ಲದೆ ತನ್ನ ಪ್ರಕಾಶದಿಂದ ಸಮಸ್ತ ಲೋಕಗಳನ್ನು ಬೆಳಗುವಂತೆ ಮಾಡ್ತಾ ಇದೆ. ಮನುಗಳು, ದಾತರು, ಮುನಿಶ್ರೇಷ್ಠರು ಇರತಕ್ಕಂತಹ ಬ್ರಹ್ಮಲೋಕದಲ್ಲಿ ದುಃಖ, ತಾಪ, ಕೋಪ, ರೋಷ, ದ್ವೇಷಗಳಿಗೆ ತಾವಿಲ್ಲ. ಸಕಲ ಭುವನಗಳು ನಾಶ ಹೊಂದಿದ್ರೂ ಕೂಡ ಬ್ರಹ್ಮಲೋಕ ಮಾತ್ರ ನಾಶ ಆಗಲ್ಲ. ಇಂದ್ರಾದಿ ದೇವತೆಯರು ಸಹ ಬ್ರಹ್ಮಲೋಕದಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ. ಮುನೀಂದ್ರ, ಅಲ್ಲಿರ್ತಕ್ಕಂಥ ದೋಷಗಳನ್ನು ಕೇಳು. ಅದು ಪುಣ್ಯವನ್ನು ಅನುಭವಿಸುವುದೇ ವಿನಃ ಪುಣ್ಯವನ್ನು ಗಳಿಸಲು ಸಾಧ್ಯವಿಲ್ಲ. ಪುಣ್ಯವು ಅಂತ್ಯವಾದ ನಂತರ ಅವನನ್ನು ದೇವತೆಗಳು ಭೂಮಿಗೆ ತಳ್ಳಿಬಿಡ್ತಾರೆ. ಸ್ವರ್ಗ ಸುಖದ ರುಚಿಯನ್ನು ಸವಿದ ಮನುಷ್ಯನಿಗೆ ಭೂಲೋಕ ಇಷ್ಟ ಆಗೋಲ್ಲ. ತೇಜಸ್ಸನ್ನು ಕಳೆದುಕೊಂಡಿರತಕ್ಕಂಥ ಅವನನ್ನು ಬಲವಂತವಾಗಿ ಭೂಮಿಗೆ ತಳ್ಳುತ್ತಾರೆ. ಸ್ವರ್ಗಲೋಕದಲ್ಲೂ ಸಹ ಕೆಲವು ನ್ಯೂನತೆಗಳಿವೆ. ಮೇಲು ಕೀಳೆಂಬ ಭಾವನೆಗಳು, ಮದಮಾತ್ಸರ್ಯಗಳು, ಇತರರಲ್ಲಿ ಅಸೂಯೆ ಮೊದಲಾದ ಭಾವನೆಗಳಿವೆ. ಕೇವಲ ಬ್ರಹ್ಮಲೋಕದಲ್ಲಿ ಮಾತ್ರ ಇಂತಹ ಗುಣಗಳಿಲ್ಲ. ಇದು ವಿನಃ ಎಲ್ಲ ಪುಣ್ಯಲೋಕಗಳಲ್ಲಿ ಇಂತಹ ಗುಣಗಳು ಸರ್ವೇ ಸಾಮಾನ್ಯ. ಪುಣ್ಯಲೋಕಗಳಿಂದ ಭ್ರಷ್ಟನಾಗಿರ್ತಕ್ಕಂಥವನು ಭೂಮಿ ಮೇಲೆ ಹುಟ್ಟಿಸಲು ಜೀವನ ಸಾಗಿಸ್ತಾನೆ. ಇದು ಸತ್ಯ. ಒಂದೇ ಮಾತನ್ನು ಹೇಳೋದು ಅಂದರೆ ಇದು ಕರ್ಮಭೂಮಿ, ಅದು ಫಲವನ್ನು ಅನುಭವಿಸುವ ಲೋಕ. ನಿನ್ನ ಮೇಲಿರುವ ಆದರಣೆಯಿಂದ ಈ ಎಲ್ಲ ವಿಚಾರವನ್ನು ವಿವರಿಸಿದ್ದೇನೆ. ಮಹರ್ಷಿ ಇನ್ನೂ ತಡ ಮಾಡಬೇಡ, ವಿಮಾನವನ್ನು ಹತ್ಕೊಂಬ ಅಂತ ಹೇಳ್ತಾನೆ. ಆಗ ಮುದ್ಗಲ ದೇವದೂತರ ಹತ್ರ ಹೇಳ್ತಾರೆ, ಪುಣ್ಯಪುರುಷ, ಸಕಲ ವಿಷಯಗಳನ್ನು ವಿವರಿಸಿದ್ದೇನೆ. ನಾನು ತುಂಬ ಸಂತೋಷವಾಗಿ ಇದ್ದೇನೆ, ಆಭಾರಿಯಾಗಿದ್ದೇನೆ. ಆದರೆ ನೀನು ತಿಳಿಸಿರ್ತಕ್ಕಂಥ ದಿವ್ಯಸುಖಗಳು ನನಗೆ ಬೇಡವೇ ಬೇಡ. ಅದೆಲ್ಲವೂ ನಿಮ್ಮ ದೇವತೆಗಳಾಗಿರ್ತಕ್ಕಂಥ ನಿಮಗೇ ಇರಲಿ. ನಿಮಗೆ ಹಾಗೂ ನಿಮ್ಮ ಲೋಕಕ್ಕೆ ಒಂದು ದೊಡ್ಡ ನಮಸ್ಕಾರ. ಏನೇ ಇದ್ದರೂ ನಾನು ಅಲ್ಲಿ ಕಾಲಿಡಲ್ಲ. ಖಂಡಿತವಾಗಲೂ ನನ್ನ ಲೋಕವೇ ನನಗೆ 1000 ಪಟ್ಟು ಮೇಲಾಗಿದೆ. ಜನನ ಮರಣಗಳಿಲ್ಲದ ಶಾಶ್ವತವಾದ ಬ್ರಹ್ಮಲೋಕವೇ ನನಗೆ ಬೇಕು. ಅದು ಲಭ್ಯವಾಗುವವರೆಗೂ ನಾನು ಇಲ್ಲೇ ಇರ್ತೇನೆ. ನೀನು ವಾಪಸ್ ಹೋಗು ಅಂತೇಳಿ ಕೈ ಮುಗಿತಾನೆ. ಇದನ್ನು ಕೇಳಿದ ದೇವದೂತನಿಗೆ ಆಶ್ಚರ್ಯ. ಅಲ್ಲ, ಇದು ಸಶರೀರ ಸ್ವರ್ಗ ಸುಖ ಸಿಗ್ತಾ ಇದ್ದು ಬೇಡ ಅಂತ ಹೇಳ್ತಾರಲ್ಲ, ಇಂಥ ಮಾಡಿ ಇನ್ನೊಬ್ಬರಲ್ಲಿ ಸಾಧ್ಯನಾ ಅಂತ ಯೋಚನೆ ಮಾಡಿ ದೇವದೂತ ಮುನಿನ ನಮಸ್ಕಾರ ಮಾಡಿ ವಿಮಾನ ಹತ್ಕೊಂಡು ಹೊರಟೋಗ್ತಾನೆ. ಆನಂತರ ಮುದ್ಗಲ ಮಹರ್ಷಿ ಜೀವನ ನಡೆಸಲೇಬೇಕಲ್ಲ, ಅದಕ್ಕೆ ಮತ್ತೆ ತೆನೆಯಿಂದ ಉದುರಿದ ಕಾಳನ್ನು ಆಡಿಸೋದನ್ನು ಬಿಟ್ಬಿಡ್ತಾನೆ. ಪರಮಶಾಂತಿಯನ್ನು ಪಡೆದು ತನ್ನ ಚಿತ್ತವನ್ನು ಪರಮಾತ್ಮನಲ್ಲಿ ಲಯಗೊಳಿಸಿ ಜ್ಞಾನಯೋಗವನ್ನು ದರ್ಶಿಸ್ತಾನೆ. ಎಲ್ಲ ಬಿಟ್ಬಿಡ್ತಾನೆ. ಊಟ ತಿಂಡಿದೆಲ್ಲ ಎಲ್ಲ ಹಂಗೆ ನಡ್ಕೊಂಡು ಹೋಗುತ್ತೆ ಬಿಟ್ಬಿಡ್ತಾನೆ. ಅವನಿಗೆ ಯಾವ ಭೇದ ಭಾವ ಇರೋಲ್ಲ. ಎಲ್ಲ ಇಡೀ ಪ್ರಪಂಚವನ್ನೇ ಸಮದೃಷ್ಟಿಯಿಂದ ಕಾಣ್ತಾ ಇರ್ತಾನೆ. ಅವಸಾನ ಕಾಲ ಪ್ರಾಪ್ತವಾದಾಗ ಜನನ ಮರಣ ದುಃಖರಹಿತವಾಗಿರ್ತಕ್ಕಂಥ ಶಾಶ್ವತ ಬ್ರಹ್ಮಲೋಕ ಅಂತಕ್ಕಂತಹ ಸಿದ್ಧಿಯನ್ನು ಹೊಂದುತ್ತಾನೆ. ದಿವ್ಯ ತೇಜಸ್ಸನ್ನು ಪಡೆದ ಮುದ್ಗಲನ ಪುಣ್ಯ ಕಥಾಶ್ರವಣದಿಂದಲೇ ಮಾನವರ ಕೈಕಲ್ಪಶಗಳು ಅಳಿಸಿ ಹೋಗುತ್ತವೆ. ಅದಕ್ಕೆ ಇಂಥ ಮಹರ್ಷಿಗಳ ಒಂದು ಜೀವನ ಚರಿತ್ರೆಯನ್ನು ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ನಾವು ಬರೀ ಭೋಗ ಸುಖಗಳಲ್ಲಿ ಮುಳುಗಿಬಿಡ್ತೇವೆ. ಎಲ್ಲ ನಮಗೆ ಅದರಿಂದ ದುಃಖ ಅಂತ ಗೊತ್ತಿದ್ರೂ ಕೂಡ ನಾವು ಭೋಗ ಭಾಗ್ಯಗಳಲ್ಲೇ ನಾವು ಮುಳುಗಿಬಿಟ್ಟಿರ್ತೇವೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ನಮಗೆ ಆ ದಿವ್ಯವಾದ ಸುಖವನ್ನು ಪಡೆಯೋದಕ್ಕೆ ನಮಗೆ ಅವಕಾಶ ಸಿಗೋದಿಲ್ಲ. ಇಂತಹ ಮಹರ್ಷಿಗಳ, ಇಂತಹ ಮುನಿಗಳ ಒಂದು ಕಥೆಯನ್ನು ಕೇಳೋದ್ರಿಂದ ನಮಗೆ ಎಷ್ಟು ಪುಣ್ಯ ಅಂತಂದರೆ ಆ ಒಂದು ಸುಖವನ್ನು ಪಡೀಲಿಕ್ಕೆ ನಾವು ಅಟ್ಲೀಸ್ಟ್ ಒಂದು ಪ್ರಯತ್ನವಾದರೂ ಮಾಡುವಂತಹ ಒಂದು ಮನೋಭಾವ ನಮಗೆ ಬರುತ್ತೆ.
ಮುದ್ಗಲನ ಕುಮಾರ ಇದ್ದಾನೆ, ಅವನ ಹೆಸರು ಮೌದ್ಗಲ್ಯ ಅಂತ. ಅವನು ಪಿತೃಭಕ್ತಿಯುಳ್ಳ, ತುಂಬ 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 ತಂದೆಯ ಮೇಲೆ ಅಪಾರ ಗೌರವವನ್ನು ಹೊಂದವನು. ಸತತ ತಪೋನಿಷ್ಠೆಯಲ್ಲಿದ್ದು ಇಂದ್ರಸೇನ ಅಂತಕ್ಕಂತಹ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಂಡು ಗೃಹಸ್ಥಾಶ್ರಮವನ್ನು ನಿರ್ವಹಿಸ್ತಾ ಇರ್ತಾನೆ ಮೌದ್ಗಲ್ಯ. ಕೆಲವು ಕಾಲ ಆಗುತ್ತೆ, ಜನ್ಮಾಂತರಗಳ ಪ್ರಾರಬ್ಧವೋ ಏನೋ ಅವನಿಗೆ ಭಯಂಕರವಾದ ರೋಗ ಬಂದುಬಿಡುತ್ತೆ ಪಾಪ. ಆ ವ್ಯಾಧಿಯ ಕಾರಣವಾಗಿ ಅವನ ದೇಹ ದಿನೇ ದಿನೇ ಕ್ಷೀಣಿಸುತ್ತಾ ಒಳ್ಳೆ ಅಸ್ಥಿಪಂಜರ ಆಗಿಬಿಡುತ್ತೆ. ಅವನ ಶರೀರ ದುರ್ಗಂಧಮಯವಾಗುತ್ತೆ. ಶೋಕತಪ್ತನಾದವರಲ್ಲಿ ಆಗ್ರಹವೂ ಅಧಿಕವಾಗುತ್ತೆ, ಉದಿತನವೂ ಬರುತ್ತೆ. ಆದರೆ ಮಹಾಸಾಧ್ವಿಯಾದ ಆ ಅವನ ಹೆಂಡತಿ ಮುನಿಪತ್ನಿ ಪತಿಯ ಕುರಿತಾಗಿ ಜುಗುಪ್ಸೆ ಹೊಂದದೆ ಎಡೆಬಿಡದೆ ಶುಶ್ರೂಷೆ ಮಾಡ್ತಿರ್ತಾಳೆ. ಅಹೋ, ಏನಿದು ವಿಚಿತ್ರ! ಪತ್ನಿಯಾದರೂ ಮಹಾಪತಿವ್ರತೆ, ಮೌದ್ಗಲ್ಯನಾದರೂ ಬ್ರಹ್ಮತತ್ವವನ್ನರಿತ ಮುನಿಶ್ರೇಷ್ಠ. ಕರ್ಮಫಲ ಅಂತಕ್ಕಂಥದ್ದು ಯಾರನ್ನೂ ಬಿಡಲ್ಲ, ಹೌದಲ್ವಾ? ಸತ್ಯವಾಗಿ ನೋಡಿದ್ರೆ ಮುನಿ ತಾನೇ ತನ್ನ ತಪೋ ಮಹಿಮೆಯಿಂದ ತನಗೆ ಒದಗಿ ಬಂದಿರತಕ್ಕಂಥ ಮಹಾವ್ಯಾಧಿಯನ್ನು ತೊಲಗಿಸ್ಕೊಳ್ಬಹುದು. ಆದರೆ ತಾನು ಗಳಿಸಿರ್ತಕ್ಕಂತಹ ತಪೋಧನವನ್ನು ವ್ಯಯ ಮಾಡತಕ್ಕಂಥ ಇಚ್ಛೆ ಇಲ್ಲದ ಕಾರಣ ಮಾಡಿದ ಕರ್ಮವು ಅನುಭವಿಸದಲ್ಲದೆ ಬಿಡಲ್ಲ. ನಿರಾಕುಲವಾಗಿ ಆತ್ಮಸ್ಥೈರ್ಯವನ್ನು ಬಿಡದೆ ಶರೀರ ಬಾಧೆಯನ್ನು ಸಹಿಸ್ತಾನೆ. ಅಂತಹ ಮಹನೀಯ ಸತೀಮಣಿಯು ರೋಗಗ್ರಸ್ತನೆಂದು ನಿರ್ಲಕ್ಷ್ಯ ಮಾಡದೆ ಆತನ ಪರಿಚರ್ಯೆ ಮಾಡ್ತಿರ್ತಾಳೆ. ಆ ಸಾಧ್ವಿ ವಿವಾಹ ಬಂದ ಇಂದಿನದ್ದೆಲ್ಲ ಜನ್ಮಾಂತರದ ಅನುಬಂಧ ಅನ್ನುವಂಥ ಸತ್ಯವನ್ನು ಅರಿತ ಪ್ರಾಜ್ಞಳಾಗಿರ್ತಾಳೆ. ಮಹಾಜಾಡ್ಯವು ಪ್ರಾಪ್ತವಾಗಿದೆ ಎಂದು ಪತಿಯನ್ನು ತಿಳಿಸುವಂತಹ ನೀಚ ಹೆಂಗಸಲ್ಲ. ಹಾಗಾದ ಪಕ್ಷದಲ್ಲಿ ವಿವಾಹ ಬಂದ ಪವಿತ್ರತೆ ಅಂತಕ್ಕಂಥ ನಾಶವಾಗುತ್ತೆ ಅಲ್ವೇ? ಇವತ್ತಿನ ಕಾಲದಲ್ಲಿ ಗಂಡನ ಹತ್ರ ದುಡ್ಡಿಲ್ಲ ಅಂದರೆ ಡೈವರ್ಸ್, ಗಂಡ ಏನಕ್ಕೂ ಪ್ರಯೋಜನ ಇಲ್ಲ ಅಂದರೆ ಡೈವರ್ಸ್, ಹೇಳಿದ ಮಾತು ಕೇಳ್ತಾ ಇಲ್ಲ ಮನೆಯಲ್ಲಿ ಅಂದರೆ ಡೈವರ್ಸ್. ಈ ಥರದ ಕಾಲ ಆಗ ಹೇಗಿತ್ತು ಅಂತಂದರೆ, ಗಂಡಂಗೆ ಎಂಥ ರೋಗ ಬಂದರೂ ಕೂಡ ಅವನನ್ನು ಸೇವೆ ಮಾಡಿ ಅವನ ಜೊತೆನೇ ಇರ್ತಕ್ಕಂತಹ ಒಂದು ಪುಣ್ಯ ಕಾಲ ಆಗಿತ್ತು. ಹಾಗಾಗಿ ಆ ಪವಿತ್ರತೆ ಉಳ್ಕೊಂಡಿತ್ತು. ನಿಜವಾಗ್ಲೂ ಇಂಥವ್ರದ್ದೆಲ್ಲ ಓದಿ ಈಗಿನವರು ತಿಳಿದುಕೊಳ್ಬೇಕು. ಈಗಿನವ್ರು ಕಲ್ತ್ಕೊಳ್ಳೋ ಪಾಠ ಬೇಕಾದಷ್ಟು ಈ ಒಂದು ಋಷಿಗಳ ಒಂದು ಜೀವನದಲ್ಲಿ ನಡೆಯೋದನ್ನು ನೋಡ್ಕೊಂಡು ಕಲ್ತ್ಕೊಳ್ಳೋಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಹೀಗಿರ್ಬೇಕಾದ್ರೆ ಒಂದು ದಿವಸ ಮೌದ್ಗಲ್ಯ ಊಟ ಮಾಡ್ತಿರ್ತಾನೆ, ಅವನ ಬೆರಳು ತುಂಡಾಗಿ ಅನ್ನದ ಬಿದ್ದು ಹೋಗ್ಬಿಡುತ್ತೆ. ಭೋಜನವಾದ ನಂತರ ಈ ಪತಿವ್ರತೆ ಅನ್ನದ ಮೇಲೆ ಬಿದ್ದ ಬೆರಳಿನ ಪಕ್ಕಕ್ಕಿಟ್ಟು ಅಸಹ್ಯ ಪಟ್ಕೊಳ್ಳದೆ ಪತಿಯ ಭುಕ್ತಶೇಷವನ್ನು ಮಹಾಪ್ರಸಾದ ಅಂತ ತಿಂದ್ಕೊಳ್ತಾಳೆ. ಇದನ್ನು ನೋಡಿದ ಮೌದ್ಗಲ್ಯ ಬೆರಗಾಗ್ತಾನೆ. ತನ್ನ ದುಸ್ಥಿತಿಯನ್ನು ಕೊಂಡು ಮರುಗುತ್ತಾನೆ. ಪತ್ನಿಯ ಪಾತಿವ್ರತ್ಯವನ್ನು ಮೆಚ್ಚಿ ಅನಿತಾನಂದ ಹೊಂದಿದವನಾಗಿ ಪತ್ನಿಯನ್ನು ಕುರಿತು, ಹೇ ಸಾತ್ವಿಮಣಿ, ನಿನ್ನ ಪತಿಭಕ್ತಿಯನ್ನು ಕೊಂಡು ನನಗೆ ಸಂತೋಷವಾಗಿದೆ. ನಿನಗೆ ಯಾವ ವರ ಬೇಕೋ ಕೇಳು ಅಂದಾಗ ಆ ಪತಿ ಹೇಳ್ತಾಳೆ, ಮಹಾತ್ಮ, ನಿನ್ನ ಶರೀರ ಸೌಖ್ಯ ಹೊಂದಬೇಕು ಅನ್ನೋದೇ ನನ್ನ ಆಕಾಂಕ್ಷೆ. ನನಗೆ ನೀನೇನು ಬೇಡ, ನನಗೆ ನಿನ್ನ ತಪಶಕ್ತಿಯಿಂದ ಮನೋಹರವಾದ ಆಕಾರ ಧರಿಸಿ 5 ರೂಪಗಳಲ್ಲಿ ವಿಭಾಗಿಸಲ್ಪಟ್ಟವನಾಗಿ ನನ್ನೊಡನೆ ರಮಿಸು ಅಂತ ಕೇಳ್ಕೊಳ್ತಾಳೆ. ಸತಿಯ ಕೋರಿಕೆಯನ್ನು ಅನುಮೋದಿಸಿದ ಮೌದ್ಗಲ್ಯ ತನ್ನ ತಪಶಕ್ತಿಯ ಮಹಿಮೆಯಿಂದ ಕ್ಷಣಮಾತ್ರದಲ್ಲಿ 5 ರೂಪಗಳನ್ನು ಧರಿಸಿ ಚೆಲುವ ಚೆನ್ನಿಗರಾಯನಂತೆ ಕಾಣಿಸ್ತಾನೆ. ಭೂಲೋಕದಲ್ಲಿ ಬ್ರಹ್ಮರ್ಷಿಗಳಿಂದಲೂ ಹಾಗೂ ದೇವರ್ಷಿಗಳಿಂದಲೂ ಸಂಪೂಜಿತನಾಗ್ತಾನೆ. ಸೂರ್ಯರಥದಲ್ಲಿ ಕುಳಿತು ಆಕಾಶಗಂಗೆಯಲ್ಲಿ ನಿಂದು ಚಂದ್ರಕಿರಣಗಳಲ್ಲಿ ವಿಶ್ರಮಿಸ್ತಾ ಮೇರು ಕೈಲಾಸ ಪರ್ವತಗಳ ತಪ್ಪಲಿನಲ್ಲಿ ಇಂದ್ರಸೇನೆಯ ಜೊತೆ ಅನೇಕ ವರ್ಷಗಳು ಶೃಂಗಾರ ಲೀಲಾವಿಲಾಸಗಳಲ್ಲಿ ಓಡಾಡಿ ತನ್ನ ಪತ್ನಿಗೆ ತೃಪ್ತಿಯನ್ನು ಉಂಟು ಮಾಡ್ತಾನೆ. ತನ್ನ ಪತ್ನಿಯು ಪರಿತುಷ್ಟಳಾದ ನಂತರ ಅವಳನ್ನೂ ತಿಳಿಸಿ ಅವಳಿಗೆ ಸಂತೋಷ ಕೊಟ್ಟ ಮೇಲೆ ಅವಳನ್ನೂ ಕೂಡ ಬಿಟ್ಟು ಕಠೋರವಾದ ತಪಸ್ಸನ್ನು ಆಚರಿಸಿ ಬ್ರಹ್ಮಪದವಿಯನ್ನು ಹೊಂದ್ತಾನೆ. ಮೌದ್ಗಲ್ಯನ ಪತ್ನಿಯಾಗಿರ್ತಕ್ಕಂತಹ ಇಂದ್ರಸೇನೆಯೇ ಜನ್ಮಾಂತರದಲ್ಲಿ ದ್ರೌಪದಿಯಾಗಿ ಜನಿಸಿ 5 ಮಂದಿ ಪತಿಯಂದಿರನ್ನು ಪಡ್ಕೊಳ್ತಾಳೆ. ಯಾಕೆಂದರೆ 5 ರೂಪದಲ್ಲಿ ಅವನಿಗೆ ಗೋಚರಿಸ್ತಾನಲ್ಲ, ಹಾಗಾಗಿ 5 ಮಂದಿಯನ್ನು ಮದುವೆ ಮಾಡ್ಕೊಳ್ತಾಳೆ ದ್ರೌಪದಿಯಾಗಿ ಅಂತಕ್ಕಂಥದ್ದು ಈ ಮೌದ್ಗಲ್ಯ ಮಹರ್ಷಿಯ ಕಥೆಯಾಗಿದೆ. ಮುದ್ಗಲನ ಮಗ ಮೌದ್ಗಲ್ಯ. ಧನ್ಯವಾದಗಳು.